ದ್ವೇಷ ಇರುವುದೇ. ಎಲ್ಲರೂ ಹೇಳಿದ್ದ ಅದನ್ನೇ. ಸರ್ವಜ್ಞ ಏನ್ ಹೇಳ್ದ? ತನ್ನಂತೆ ಪರರ ಬಗೆದೊಡೆ ಕೈಲಾಸ. ಕೈಲಾಸ ಅಂದ್ರೆ ಏನಿಲ್ಲೋ, ಎಲ್ಲರನ್ನು ಸ್ವಲ್ಪ ನನ್ನಂಗಂತ ತಿಳ್ಕೊ ಅಷ್ಟೆ. ನನ್ನಂಗಂತ ತಿಳ್ಕೊಳ್ಳೋದಂದ್ರ, ಈಗ ನಮಗೇನ್ ಇಚ್ಛೆ ಐತಿ, ಯಾರ ನಮ್ಗೆ ಎದುರಿಗೆ ಬಂದ್ರೆ ನಮಸ್ಕಾರ್ರಿ ಅಂತ ಅನ್ಬೇಕಂತ ನಮಗೆ ಇಚ್ಛೆ ಐತಿ. ಯಾರಾದ್ರೂ ಬಂದಾಗ ನನಗ ನಮಸ್ಕಾರ ಅಂತ ಅಂದ್ರ ನನಗ್ ಹಿತ ಆಗ್ತಿದ್ರ, ಇನ್ನೊಬ್ರಿಗೆ ನೀನು ನಮಸ್ಕಾರ ಅಂದ್ರ ಅವ್ರಿಗೂ ಹಿತ ಆಗ್ತೈತಿ ಅಂತ ತಿಳ್ಕೊ ಅಷ್ಟೆ. ಇನ್ನೊಬ್ರ ಮನೆಗೆ ನೀವ್ ಹೋದಾಗ ಅವ್ರಿಗೆ ಚಹಾ ಕುಡಿಸಿ ನಿನಗ್ ಊಟ ಮಾಡಿಸಿದ್ರ ನಿನಗ್ ಹಿತ ಆಗ್ತಿದ್ರ, ಇನ್ನೊಬ್ರು ನಿನ್ ಮನೆಗ್ ಬಂದಾಗ ಅವರಿಗೂ ಚಹಾ ಕುಡಿಸಿ ಊಟ ಮಾಡಿಸಿ ಕಳಿಸೋ ಅವ್ರಿಗೂ ಹಿತ ಆಗ್ತೈತಿ ಅಷ್ಟೆ. ಎಲ್ಲರೂ ನನ್ನವ್ರಂತ ತಿಳ್ಕೊಬೇಕಷ್ಟ. ಇಲ್ಲ ಜಾನಪದ ತಾಯಿ ಹೇಳಿಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ. ಕೈಲಾಸ ಎಲ್ಲಿಲ್ಲ. ಯಾಕ ನರಕ ಆಗೈತಿ ಅಂದ್ರ ಭೇದ ಬುದ್ಧಿ ಬಂದೈತಿ ನಮ್ಮಲ್ಲಿ. ಸ್ವಲ್ಪ ಮಗಳು ಬೇರೆ, ಸೊಸಿ ಬೇರೆ. ಎದಕ್ ಮಹಾಭಾರತ ಆಗೈತಿ ಹೇಳ್ರಿ? ಧರ್ಮಕ್ಷೇತ್ರೇ ಕುರುಕ್ಷೇತ್ರ. ಅದು ಧರ್ಮಕ್ಷೇತ್ರ ಇತ್ತು, ಕುರುಕ್ಷೇತ್ರ ಎದಕ್ಕಾತು? ಧರ್ಮಕ್ಷೇತ್ರ ಇದ್ದಿದ್ದು ಕುರುಕ್ಷೇತ್ರ ಎದಕ್ಕಾತು ಅಂದ್ರ, ಪಾಂಡವ್ರ ಮಕ್ಕಳು ಬೇರೆ, ನನ್ನ ಮಕ್ಕಳು ಬೇರೆ, ಅಣ್ಣನ ಮಕ್ಕಳು ಬೇರೆ, ತಮ್ಮನ ಮಕ್ಕಳು ಬೇರೆ ಅಂದಿದ್ದಕ್ಕೆ ಕುರುಕ್ಷೇತ್ರ ಆತಷ್ಟ. ಬ್ಯಾರೆ ತನ್ನಂಗ ತನ್ನ ಮಕ್ಕಳಂಗ ಅಂದಿದ್ರ ಮಹಾಭಾರತನ ಆಗ್ತಿರ್ಲಿಲ್ಲ. ಇಲ್ಲೇನು ಆ ಧರ್ಮ ಬೇರೆ ಈ ಧರ್ಮ ಬೇರೆ ಅಂದಿದ್ದಕ್ಕೆ ಯುದ್ಧ ಅದು ಅಷ್ಟೆ. ಸೊಸಿ ಬೇರೆ ಮಗಳು ಬೇರೆ ಅಂದಿದ್ದಕ್ಕೆ ಮನಿ ಒಡೆದಾವ ಅಷ್ಟ. ಎರಡು ಒಂದ ಅಂತ ತಿಳ್ಕೊಂಡಿದ್ರು ಮನಿ ಯಾಕೆ ಪಡಿತಿದ್ದು ಹೇಳಿ? ಈಗ ಮನ್ಯಾಗ ಅನ್ನೋದಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದರ ಭಿನ್ನಿಲ್ಲ ಭೇದಿಲ್ಲ. ಎಷ್ಟು ಚಂದ ಹೇಳ್ಯಾರ ಅವ್ರು. ಏನು ಪಾಪ ಅದು ಮನಿ ಬಿಟ್ಟು ಬಂದೈತಿ ತವ್ರ ಮನಿ, ನನ್ನ ಮಗಳಂಗ ತಿಳ್ಕೊಳ್ಳೋ ಭಾವ ಬರ್ಬೇಕಾಗಿತ್ತಲ್ಲ. ಅವ್ ಮಗನಿಗೆ ಬೈತಿರ್ತಾರ ನೋಡ್ರಿ, ಅವ್ರ ಮನ್ಯಾಗ ಬಾಳ್ ಚಂದ ಬೈತಿರ್ತಾಳ. ಅವ್ ಅದು ಏನ್ ತೆಲಿಗೆ ತಿಕ್ಕೇಳನ ಒಟ್ಟಾಕಿ ಹಿಂದ ಓಡ್ತಾನಪ್ಪ. ಏನ್ ತಿಕ್ಕಿರ್ತಾರ ಅವ್ರ ತೆಲಿಗೆ? ಏನೂ ತಿಕ್ಕಿರೋದಿಲ್ಲ, ಪ್ರೇಮ ಮಾಡ್ತಾರ ಅಷ್ಟ. ಏನ್ ತಿಕ್ಕೇಳನಪ್ಪಾಕಿ ತವ್ರ ಮನಿಗ್ ಹೋಗಿ ಬಂದು ಕೂಡ್ಲೆ ಬದಲಾಕ್ಕ ನೋಡಗಿವ. ಒಟ್ಟಾಕಿ ಹಿಂದಿಂದ ಹೋಗ್ತಾನ. ಅಲ್ಲ ಮಗಂದಂತೂ ಇದು ಬಿಡು ಸರಿ. ಇದು ಆಕಿ ಏನ್ ಕಿವ್ಯಾಗ ಓದಾಳಕ್ ಗೊತ್ತಿಲ್ಲ, ಒಟ್ಟು ಹಿಂದಿಂದ ತಿರ್ಗತೈತಿದು. ಒಂದು ವಾರ ಆದ್ಮೇಲೆ ಮಗಳು ಬಂದ್ಲು, ಮತ್ತ ಅಳಿಯನು ಬಂದ. ಅವ ಹೆಂಗ ಬಂದ? ಅವ್ರ ಹೆಣ್ಮಕ್ಳು ಸೀರಿ ಬಟ್ಟಿ ಸುಟ್ಕೇಸ್ 4 ತೆಲಿ ಮೇಲೆ ಹೊತ್ಕೊಂಡು ತಂದೊಂದು ಲುಂಗಿ, ಒಂದ್ ಅಂಗಿ, ಕ್ಯಾಮ್ರಿಕ್ ಬನೀನ, ಒಂದ್ ಬಗಲಾಗ ಅದ್ರದ್ ಇವ್ರು 4 ಹೊತ್ಕೊಂಡು ಮನಿಗ್ ಬರ್ತಿತ್ತು. ಬಂದವ್ರಿಗೆಲ್ಲ ಅವು ಹೇಳ್ತಿತ್ತು, ನನ್ನ ಅಳಿ ಅಂದ್ರ ದೇವ್ರ ಇದ್ದಂಗ ನೋಡ್ರಿ, ನನ್ನ ಅಳಿ ಅಂದ್ರ ದೇವ್ರ ಇದ್ದಂಗ. ಹಿಂಗ ಭಾವನೆಗಳು ಬಂದ್ರ ತಡಿತಾ ಹೆಂಗ? ಈಗ ನೀವು ಕನ್ಯಾ ನೋಡಕ್ ಹೋಗ್ತಿರಲ್ಲ, ಇನ್ ಮ್ಯಾಲ ಏನ್ ಮಾಡ್ರಿ ಅಂದ್ರ, ಆ ಹುಡುಗಂದು ಹುಡುಗಿ ಕುಂಡ್ಲಿ ನೋಡಕ್ ಹೋಗ್ಬ್ಯಾಡ್ರಿ, ಅತ್ತಿ ಸೊಸಿ ಕುಂಡ್ಲಿ ನೋಡ್ರಿ. ಅವೆರಡೂ ಕೂಡ್ದು ಅಂದ್ರ ಮಾಡಿಬಿಡೋದ ಅಷ್ಟ. ಹುಡುಗನ್ ನೋಡಕ್ ಹೋಗ್ಬೇಡ್ರಿ ಅದನ್ನ. ಅದು ಏನ್ ಹುಡುಗ ವಸ್ತಿ ಬಸ್ ಬಂದಂಗ ಮನಿಗ್ ಬರ್ತೈತೆ, ಬೆಳಿಗ್ಗೆ ಮುಕ್ಕಾಂ ಬಸ್ ಹೋದಂಗ ಹೋಗ್ತೈತೆ ಅಷ್ಟ. ಅದು ಯಾರೋ ಕೇಳಿದ್ರಂತ ಅವ್ರಿಗೆ, ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಕೈ ಎತ್ರಿ. ಅತ್ತಿ ಎತ್ತದ್ಲು, ಸೊಸಿನೂ ಎತ್ತದ್ಲು, ಹುಡುಗ ಸುಮ್ನೆ ಕುಂತಿ. ಅಲ್ಲೋ ನೀ ಎತ್ತಲಿಲ್ಲ. ಅವ್ರಿಬ್ರು ಸ್ವರ್ಗಕ್ಕೆ ಹೋದ್ಮೇಲೆ ನಮಗಿದ ಸ್ವರ್ಗ್ರಿ, ಅವ್ರ ಮ್ಯಾಲ ಹೋದ್ಮೇಲೆ ಅವ್ರ ಇದ್ದಿದ್ದಕ್ಕ ನರಕ ಆಗೈತಿ. ಏನು ಮಜಾ ಇದು. ಅದಕ್ಕೆ ತಿಳ್ಕೊ ಅಷ್ಟೇ, ತನ್ನಂಗ ತನ್ನ ಮಗಳಂಗ ನೋಡಿದರ ಭಿನ್ನಿಲ್ಲ ಭೇದಿಲ್ಲ. ಹೆಂಗ ಮನ್ಯಾಗ ಸೊಸಿ ಇರ್ಬೇಕು, ಹೆಂಗ ಅತ್ತಿ ಇರ್ಬೇಕಂದ್ರ, ಅತ್ತಿ ಅದಕ್ಕೆ ಸೊಸಿಗೆ ಎಷ್ಟು ಪ್ರೀತಿ ಮಾಡ್ಬೇಕಂದ್ರ ಸೊಸಿ ತನ್ನ ತವ್ರ ಮನಿ ಫೋನ್ ನಂಬರ್ ಮರೆತಿರ್ಬೇಕು, ಅಷ್ಟು ಪ್ರೀತಿ ಮಾಡ್ಬೇಕಾಕಿ. ಮತ್ತ ಸೊಸಿ ಅದಕ್ಕೆ ಅತ್ತಿಗೆ ಎಷ್ಟು ಪ್ರೀತಿ ಮಾಡ್ಬೇಕಂದ್ರ, ಅತ್ತಿ ತನ್ನ ಮಗಳ ನೆನಪು ಬಂದಿರಬಾರ್ದು, ಅಷ್ಟು ಪ್ರೀತಿ ಮಾಡಬೇಕು. ಸಂಸಾರ ಸುಖವಾಗಿರ್ತೈತಷ್ಟೆ. ಪ್ರೇಮ ಮಾಡುವುದಷ್ಟೇ. ಯಾವಾಗ ಪ್ರೇಮ ಇತ್ತು ಎಲ್ಲಾ ಮನೆಗಳು ಕೂಡ್ತಾವ, ಯಾವಾಗ ದ್ವೇಷ ಬಂತು ಎಲ್ಲಾ ಮನೆಗಳು ಒಡಿತಾವಷ್ಟೆ. ಒಡೆಯುವುದು ದ್ವೇಷ, ಕೂಡಿಸುವುದು ಪ್ರೇಮ. ಅದಕ್ಕೆ ಅಹಿಂಸಾ ಅಂತ ಕರೆದಾತಷ್ಟೆ. ಅದಕ್ಕೆ ಮನುಷ್ಯ ಬದುಕುವುದು ಪ್ರೇಮದಿಂದ ಬದುಕಬೇಕು ಈ ಜಗತ್ತಿನಲ್ಲಿ. ಎಲ್ಲವನ್ನ ಗೌರವಿಸು, ಎಲ್ಲವರನ್ನ ಪ್ರೀತಿಸು. ಆದ್ರೆ ನಮ್ದು ಏನೈತಿ ಅಂದ್ರೆ, ನಾವು ಪ್ರೇಮ ಮಾಡ್ತೀವಿ ಖರೆ, ಆದ್ರೆ ನಮ್ಮ ಪ್ರೇಮದೊಳಗ ಒಂದು ದೋಷ ಏನು ಅಂದ್ರ, ನಾವು ವಿ ಎಕ್ಸ್ಪೆಕ್ಟ್ ಸಮಥಿಂಗ್. ಎಲ್ಲರಲ್ಲಿ ಒಂದು ಸಾಮಾನ್ಯ ಪ್ರಶ್ನೆ ಏನೈತಿ ಅಂದ್ರ, ನಮ್ಮ ಸಂಬಂಧಗಳು ಕೆಡ್ತಾವ ನೋಡ್ರಿ. ಯಾಕೆ ನಮ್ಮ ಸಂಬಂಧ ಕೆಡ್ತಾವಂದ್ರ,
ಈ ನಿಸರ್ಗದೊಳಗೆ ಎಷ್ಟೋ ಪಶು ಪಕ್ಷಿ ಪ್ರಾಣಿಗಳ ಸಂಬಂಧ ಅದ. ಮನುಷ್ಯ ಸಂಬಂಧ ಎಂದ್ರ ನಮ್ಮ ಮನ್ಯಾಗ ಕಟ್ಟಿದ ಆಕಳ ಎತ್ತ ಎಲ್ಲ ಒಂದ ಕೊಟ್ಟಿಗೆ ಕಟ್ಟಿರಿ ಎಂದರ ಗುದ್ದಾಡಿ ಕೋರ್ಟ್ ಕಚೇರಿಗೆ ಹೋಗ್ಯಾವನು. ಒಂದ ಕೊಟ್ಟಿಗೆಯೊಳಗ್ ಕಟ್ಟಿದ ಆಕಳ ಎತ್ತ ಬ್ಯಾರೆ ಆಗಿಲ್ಲ, ಕಟ್ಟಿದ ಅಣ್ಣತಮ್ಮಗಳು ಬ್ಯಾರೆ ಆಕ್ಕಾರ. ಮನುಷ್ಯ ಸಂಬಂಧಗಳಷ್ಟ ಯಾಕೆ ಕೆಡ್ತಾವ, ನಿಸರ್ಗದೊಳಗೆ ಯಾಕೆ ಸಂಬಂಧ ಕೆಟ್ಟಿಲ್ಲ? ಮನುಷ್ಯನ ಸಂಬಂಧಗಳಷ್ಟ ಕೆಟ್ಟವ ಭೂಮಿ ಮೇಲೆ, ನಿಸರ್ಗದ ಯಾವ ಸಂಬಂಧಗಳು ಕೆಟ್ಟಿಲ್ಲ. ನಿಸರ್ಗ ಎಂದಾದ್ರೂ ನಿಸರ್ಗದ ಸಂಬಂಧ ಎಷ್ಟು ಅದ್ಭುತ ಐತಿ. ಇಲ್ಲಿ ನಿಸರ್ಗದೊಳಗಿರುವ ಸಂಬಂಧವೇ ಅಷ್ಟು ಅದ್ಭುತ. ಒಂದು ಮೊಗ್ಗ ಐತಿ, ಒಂದು ಬಳ್ಳಿಯೊಳಗೊಂದು ಮೊಗ್ಗ ಅರಳೈತಿ. ನೀವು ಹಚ್ಚಿ ನೀ ಬಳ್ಳಿಗೆ ನಾನು ಹಚ್ಚಿ ಬೆಳೆಸಿದಾಗ ಅರಳೋದಿಲ್ಲ. ಮೊಗ್ಗ ಅರಳಬೇಕಾಗಿದ್ರ ನೀನೇನು ಬೇಕಾಗಿಲ್ಲ, ಸುಮ್ಮನೆ ಒಂದ್ ಸ್ವಲ್ಪ ಹೊತ್ತು ಬಿಟ್ರ ಎಲ್ಲೋ ಲಕ್ಷ ಕಿಲೋಮೀಟರ್ ದೂರ ಇರುವ ಸೂರ್ಯನ ಒಂದು ಸಣ್ಣ ರವಿಯ ರಶ್ಮಿ ಆ ಮೊಗ್ಗಿಗೆ ಮುತ್ತಿಟ್ರ ಸಾಕು. ಅಂದ್ರ ಸೂರ್ಯ ಮೊಗ್ಗಿಗೇನು ಮುಟ್ಟಿಲ್ಲ, ಸೂರ್ಯ ಮೊಗ್ಗಿಗೆ ಮುಟ್ಟಿಲ್ಲ, ಮೊಗ್ಗಿ ಹೂವಾಗಿ ಅರಳುದು ಬಿಟ್ಟಿಲ್ಲ. ಇದು ನಿಸರ್ಗದ ಸಂಬಂಧ ಅಷ್ಟು ಅದ್ಭುತ. ಈಗೊಂದು ಕೋಗಿಲೆ ಹಿಡ್ತೈತಿ ನೋಡ್ರಿ, ಕೋಗಿಲೆಯ ಸಂಬಂಧ ಒಂದು ಮಾವಿನ ಗಿಡ ಐತಿ. ಒಂದು ಮಾವಿನ ಗಿಡಕ್ಕ ಕೋಗಿಲೆ, ಮಾವಿನ ಮರ ವಸಂತ ಮಾಸ ಬಂತು ಅಂದ್ರ ಒಂದಿಷ್ಟು ಚಿಗುರು ತಿಂತೈತಿ. ಮಾವಿನ ಮರ ಏನೂ ಕೊಟ್ಟಿಲ್ಲ, ಕೋಗಿಲೆಗೆ ಒಂದಿಷ್ಟು ಸುಮ್ಮನ ಚಿಗುರು ಕೊಟ್ಟೈತಿ. ಕೋಗಿಲೆ ಹಾಡಾಕ್ ಶುರು ಮಾಡತ್. ಮಾವಿನ ಗಿಡಕ್ಕೆ ಕೇಳ್ತದ ಕೋಗಿಲೆ, ಅಲ್ಲ ಗೆಳೆಯ, ನೀನು ನನಗ್ ಚಿಗುರು ಕೊಟ್ಟಿಯೋ, ನೀನು ಚಿಗುರು ಕೊಟ್ಟಿದ್ದಕ್ಕ ನಾ ಹಾಡಾಕತ್ತೀನಿ. ನನ್ನ ಹಾಡು ಬಂದಿದ್ದು ನೀನು ಕೊಟ್ಟಿದ್ದಕ್ಕಿದು ಕಂಠದಾನ ನೀ ಮಾಡದವ್. ಇದನ್ ನನ್ನ ಹಾಡು ಬಂದಿದ್ದು ನಿನ್ನ ಚಿಗುರು ಕೊಟ್ಟಿದ್ದಕ್ಕಾಗಿ ನಿನ್ನ ಸಲುವಾಗಿ ಸ್ವಲ್ಪ ಹಾಡ್ಲೇನ, ನಿನ್ನ ಮ್ಯಾಲ ಹಾಡು ಕಟ್ಟಿ. ಅವಾಗ ಗಿಡ ಅಂತೂ, ಅಲ್ಲೋ ನೀ ಎಷ್ಟು ದೊಡ್ಡವದಿ, ನಿನಗ್ ಬರೇ ಚಿಗುರು ಕೊಟ್ಟಿನಿ ಹಾಡಾಕತ್ತಿ, ಈ ಮನುಷ್ಯಾಗ ಹಣ್ಣು ಕೊಟ್ಟಿನಿ. ಅವನಿಗೆ ಒಂದ್ ಹಣ್ಣು ಕೊಟ್ಟಿದ್ದೆ ಲಾರಿ ತಂದಿಂದರ್ಶನ್ ಮರ್ದಿವ್ಸಿ. ಇವನಿಗೆ ನೀ ಬರೇ ಚಿಗುರು ಕೊಟ್ಟಿದ್ದಕ್ ಹಾಡಿ, ಇವನಿಗೆ ಹಣ್ಣು ಕೊಟ್ಟಿನಿ, ನನ್ನ ಕಾವು ಮುರಿದು, ನಂದ ಒಂದು ಟೊಂಗೆ ಮುರಿದು ಕಾವು ಮಾಡಿ ನನ್ನ ಬುಡಕ್ಕ ಏಟಿಟ್ಟ ನೀವ. ನಿಸರ್ಗದೊಳಗೆ ಎಷ್ಟು ಅದ್ಭುತ ಸಂಬಂಧ. ಸುಮ್ಮನ ಚಿಗುರು ತಿಂದ ಕೋಗಿಲೆ ಹಾಡತೈತಿ. ಆದ್ರ ಮನುಷ್ಯ ಸಂಬಂಧಗಳು ಯಾಕೆ ಕೆಟ್ಟಾವ ನಮ್ಮ ಸಂಬಂಧಗಳು ಅಂದ್ರ, ನಾವು ಪ್ರೀತಿ ಮಾಡೋದಿಲ್ಲ, ಪ್ರೇಮ ಮಾಡದಂಗ ಕಾಣತೈತಿ. ಆದ್ರ ಹಂಗ ಮಾಡೋರಲ್ಲ. ಎದಕ್ ಮಾಡ್ತೀವಿ ಅಂದ್ರ, ನಾವು ಮಾಡುವ ಪ್ರೇಮದಿಂದ ನಮ್ಗೆ ಏನಾದ್ರೂ ಅನುಕೂಲ ಇದ್ರ ಅಷ್ಟ ಪ್ರೀತಿ ಮಾಡತ್ತೀವಿ, ಅನುಕೂಲ ತಪ್ಪದ್ರ ಪ್ರೀತಿ ಕೆಡತೈತಿ ನಮ್ದಷ್ಟ. ಸಂಬಂಧ ಯಾಕೆ ಕೂಡ್ಯಾವ, ಯಾಕೆ ಕೆಡತಾವ ಅನ್ನೋದಕ್ಕಿಂತ ಮೊದಲು ಯಾಕೆ ಕೂಡ್ಯಾವಂತ ನೋಡ್ಬೇಕು. ಏನೋ ಒಂದು ನಿರೀಕ್ಷೆ ಇಟ್ಟುಕೊಂಡು ಕೂಡ್ಯಾವ, ನಿರೀಕ್ಷೆ ಕೂಡ್ಲಿಲ್ಲ ಅಂದ್ರೆ ಕೆಡತಾವ ಅಷ್ಟ. Nobody